ನಮಸ್ತೆ ರಾಘವೇಂದ್ರ ಅವರೇ. ನಮಸ್ತೆ. ಸೊ 8 ದಿನಗಳ ಚಿಕಿತ್ಸೆ ನಂತರ ಇವತ್ತು ಮನೆಗೆ ಹೋಗ್ತಾ ಇದ್ದೀರಾ. ಏನ್ ಅನಿಸ್ತಾ ಇದೆ? ಸಸ್ಯ ಸಂಜೀವಿನಿಯಿಂದ ಏನೇನನ್ನ ತಗೊಂಡು ಹೋಗ್ತಾ ಇದ್ದೀರಾ? ಆ ಸಸ್ಯ ಸಂಜೀವಿನಿಯಿಂದ ಸಂಪೂರ್ಣವಾದ ಮಾನಸಿಕ, ಆಧ್ಯಾತ್ಮಿಕ, ದೈಹಿಕವಾದ ಆರೋಗ್ಯವನ್ನ ಕೊಂಡೊಯ್ತಾ ಇದ್ದೇನೆ. ಖಂಡಿತವಾಗೂ 8 ದಿನ ಅಂಬೋದು ಅದು ಎಷ್ಟು ಬೇಗ ಕಳೆದೋಯ್ತೋ ನಂಗೆ ಅರ್ಥನೇ ಆಗ್ತಿಲ್ಲ, ಗೊತ್ತೇ ಆಗ್ತಿಲ್ಲ. ಖಂಡಿತವಾಗೂ ನನ್ನ ಮನಸ್ಸಿನ ಭಾವನೆ ಹೇಳ್ಬೇಕು ಅಂದ್ರೆ ಇದೊಂದು ನನ್ನ ಪಾಲಿಗೆ ಭೂ ವೈಕುಂಠ ಅಂತಾನೆ ಖಂಡಿತವಾಗೂ ಹೇಳ್ತೇನೆ ನಾನು. ಈ ಪ್ರಕೃತಿಯ ಮಡಿಲು, ಈ ಇಂಥ ಸುಂದರವಾದ ವಾತಾವರಣ, ಇಲ್ಲಿ ಇರುವಂತ ವೈದ್ಯರಾಗಿರ್ಬೋದು, ತಂದೆ ತಾಯಿಗಳ ತರ ನೋಡ್ಕೊಳ್ತಾರೆ. ಜೊತೆಗೆ ಇಲ್ಲಿರುವ ಪ್ರತಿಯೊಬ್ರು ಸ್ಟಾಫ್ಸ್ ಕೂಡ, ಥೆರಪಿಸ್ಟ್ ಕೂಡ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿಯರ ತರ ನೋಡ್ಕೊಂಡ್ರು. ತುಂಬಾ ಇಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟೊಂದು ನಂಗೆ ಸಂತೋಷವಾಗ್ತಾ ಇದೆ. ನಾನು ಇಲ್ಲಿಂದ ಹೋದ್ಮೇಲೆ ಖಂಡಿತವಾಗೂ ನನ್ನ ಸ್ನೇಹಿತರಿಗೆ ಆಗಿರ್ಬೋದು, ನನ್ನ ಬಂಧು ಮಿತ್ರರಿಗೆಲ್ಲ ಇಲ್ಲಿನ ಒಂದು ನನ್ನ ಅನುಭವವನ್ನ ಹೇಳ್ಕೊಳ್ತಾ ಅವರಿಗೂ ಕೂಡ ಒಂದ್ಸಲ ಹೋಗಿ ಆ ಆನಂದವನ್ನ ಅನುಭವಿಸಿ ಅಂತ ಹೇಳ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೇನೆ. ಅಷ್ಟು ಸಂತೋಷ ಆಗ್ತಿದೆ ನನಗೆ. ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಬಂದಿದ್ದು ನಮಗೂ ತುಂಬಾ ಖುಷಿ. ಅಂಡ್ ನಿಮ್ಮಿಂದ ನಾವು ತುಂಬಾ ಕಲ್ತ್ವಿ. ನೀವೇ ಒಂದು ತುಂಬಾ ದೊಡ್ಡ ಇನ್ಸ್ಪಿರೇಷನ್, ನಾನು ಯಾವಾಗ್ಲೂ ಹೇಳ್ತಾ ಇರೋ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಸಸ್ಯ ಸಂಜೀವಿನಿ. ಹಾಗೆ ಸದಾ ನಮ್ಮ ಕುಟುಂಬದ ಭಾಗವಾಗಿ ನೀವು ಯಾವತ್ತೂ ಇರ್ತೀರಾ. ಧನ್ಯವಾದ. ಧನ್ಯವಾದಗಳು.